ಕೆಆರ್ ಪೇಟೆಯಲ್ಲಿ ಬಿಸಿಲ ಬೇಗೆಗೆ ಬತ್ತಿ ಹೋಗಿದೆ ಹೇಮಾವತಿ ನದಿ. ಕಟ್ಟಹಳ್ಳಿ ಬಳಿ ಹರಿವನ್ನು ನಿಲ್ಲಿಸಿರುವಂಥದ್ದು ಹೇಮಾವತಿ ನದಿಯ ಚಲನೆ. ಕೆಆರ್ ಪೇಟೆ ತಾಲೂಕಿನಲ್ಲಿ ನೀರಿಗಾಗಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ನೀರಿಗಾಗಿ ಪರದಾಡುವಂಥ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಜಾನುವಾರುಗಳಿಗೂ ಕೂಡ ನೀರಿನ ಸಮಸ್ಯೆ ಎದುರಾಗಲಿದೆ ಅನ್ನುವಂಥ ಈಗಲೇ ಸಿಗ್ತಾ ಇರುವಂಥ ಮಾಹಿತಿ. ಇನ್ನೂ 2 ತಿಂಗಳ ಮಳೆ ಬರಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಇನ್ನು 2 ತಿಂಗಳ ಕಾಲ. ಸೊ ಹೇಮಾವತಿ ನೀರಾವರಿಯ ಇಲಾಖೆಯ ಅಧಿಕಾರಿಗಳು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಕಟ್ಟಹಳ್ಳಿ ಹೇಮಗಿರಿ ಬಳಿ ನದಿ ಬಳಿ ಇದ್ದ ಒಂದು ಪಂಪ್ ಹೌಸ್ ಜಾಕ್ವೆಲ್ ಇದೆಯಲ್ಲ, ಅಲ್ಲಿ ನೀರು ಬರ್ತಾನೆ ಇಲ್ಲ. ಅಂದರೆ ಅಲ್ಲಿ ನೀರು ಪಂಪಿಂಗ್ ಇದೆಯಲ್ಲ, ಅದು ಸ್ಥಗಿತ ಆಗಿದೆ. ಸೊ ನದಿಯಲ್ಲಿ ನೀರು ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಆ ನೀರು ಪಂಪು ಮಾಡೋಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಅಧಿಕಾರಿಗಳೇ ಈಗ ಸಹಾಯಕರಾಗಿದ್ದಾರೆ. ಸೊ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಜಿಲ್ಲಾಡಳಿತದ ಒಂದು ಟಾಸ್ಕ್ ಫೋರ್ಸ್ ಏನಿದೆಯಲ್ಲ, ಆ ಸಮಿತಿಯನ್ನು ಮಾಡಿಕೊಂಡಿದ್ದಾರೆ. ಏನಾದರೂ ಮಾಡಬೇಕು ಅಂಥೇಳಿ ಅಟ್ಲೀಸ್ಟ್ ಕುಡಿಯೋದಕ್ಕಾದರೂ ವ್ಯವಸ್ಥೆ ಮಾಡಬೇಕಾಗತ್ತೆ. ಆ ಕೆಲಸ ಕೂಡ ಆಗತ್ತಾ ಇಲ್ಲ ಅನ್ನುವಂಥ ಆತಂಕ ಇದೆ. ಈಗ ಕೆಆರ್ ಪೇಟೆ ಶಾಸಕರಾಗಿರುವಂಥ HT ಮಂಜು ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದರು. ಹೇಮಾವತಿ ನದಿ ನೀರು ಅವಲಂಬಿಸಿಕೊಂಡಿರುವಂಥ ತಾಲೂಕಿನ ಜನ ಆಗಿರ್ಬೋದು ಅಥವಾ ಕೆರೆ ಕಟ್ಟೆಗಳು ಇದೆಲ್ಲವೂ ಕೂಡ ಈಗ ಖಾಲಿ ಆಗ್ತಾ ಇದೆ. ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನೋಂಥ ಆತಂಕ ಇದೆ.